ಆತ ಡೆಲಿವರಿ ಬಾಯ್. ಪಾರ್ಸೆಲ್ ಕೊಡಲು ಹೋದಾಗ ಒಂದು ಯುವತಿಯ ಪರಿಚಯವಾಯಿತು. ಬಳಿಕ ಪರಿಚಯ ಸ್ನೇಹ, ಆನಂತರ ಪ್ರೀತಿಗೆ ತಿರುಗಿತು. ವಿಧವೆ ಅಂತ ಆ ಯುವಕ ಆಕೆಗೆ ಬಾಳು ಕೊಟ್ಟಿದ್ದ. ಮದುವೆ ಬಳಿಕ ಊರಿಗೆ ಹೋಗಿ ಬರ್ತೀನಿ ಅಂದವಳು ಬರಲೇ ಇಲ್ಲ. ಹುಡುಕಿಕೊಂಡು ಹೋದ. ಆಗ್ಲೇ ಆತನಿಗೆ ಗೊತ್ತಾಗಿದ್ದು ಆಕೆ ಎಂಥ ಮೋಸದ ಮಾಯಾಂಗನೆ ಅಂತ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬ್ಬಬ್ಬ, ಅದೇನ್ ಲುಕ್ಕು, ಅದೇನ್ ಗೆಟಪ್, ಕಲರ್ ಡ್ರೆಸ್ ಹಾಕೊಂಡು ರೀಲ್ಸ್ ಮೇಲೆ ರೀಲ್ಸ್. ಹೀಗೆ ನಗ್ನಗ್ತಾ ಕ್ಲೋಸ್ ಅಪ್ ನಲ್ಲಿ ಮುಖ ತೋರಿಸಿಕೊಂಡು ವಿಡಿಯೋ ಮಾಡಿದ್ರೆ ಎಂತ ಬ್ಯಾಚುಲರ್ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗುತ್ತೆ. ರೀಲ್ಸ್ ರಾಣಿಯ ಬ್ಯೂಟಿಗೆ, ಚಂದ್ರುಳಿ ಚೆಲುವೆಯ ಲುಕ್ಕಿಗೆ ಫಿದಾ ಆಗಿದ್ದ ಇವಳ ಹಿಂದೆ ಹೋದ ಹುಡುಗರು ಬದುಕು ಬರ್ಬಾದಾಗಿದೆ. ರೀಲ್ಸ್ ಮಾಡಿ ಬ್ಯಾಚುಲರ್ಸ್ಗೆ ತೋಡಿದ್ಲು ಕೇಟ. 3 ವರ್ಷದಲ್ಲಿ 3 ಮದುವೆ, ಲಕ್ಷ ಪಂಗನಾಮ. ಪಾಪ ಕಣ್ರಿ, ಈತನ ಕತೆ ಕೇಳಿದ್ರೆ ಅಯ್ಯೋ ಅನಿಸುತ್ತೆ. ಕೈನಲ್ಲಿ ಬ್ಯೂಟಿ ಫೋಟೋ, ಸಾರಿ ಆಂಟಿ ಜೊತೆಗಿನ ಫೋಟೋಗಳನ್ನ ಹಿಡಿದುಕೊಂಡಿರುವ ಈತನ ಹೆಸರು ಅನಂತಮೂರ್ತಿ. ದೊಡ್ಡಬಳ್ಳಾಪುರ ನಿವಾಸಿ, ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಪಕ್ಕದ ಗ್ರಾಮಕ್ಕೆ ಒಂದು ಪಾರ್ಸೆಲ್ ಆರ್ಡರ್ ಬಂದಿತ್ತು. ಹೋಗಿ ಕದ ತಟ್ಟಿದಾಗ ಅನಂತಮೂರ್ತಿಗೆ ಕಾಣಿಸಿದ್ದು ಈ ಚಂದುಳ್ಳಿ ಚೆಲುವೆ ಸುಧಾರಾಣಿ. ಪಾರ್ಸೆಲ್ ಪಡೆದ ಸುಧಾರಾಣಿ ಈಗ ನನ್ನ ಹತ್ತಿರ ದುಡ್ಡಿಲ್ಲ, ಆಮೇಲೆ ಕಳಿಸ್ತೀನಿ ಅಂತ ಅನಂತಮೂರ್ತಿ ನಂಬರ್ ತೆಗೆದುಕೊಂಡಿದ್ದಾಳೆ. ನಂಬರ್ ಎಕ್ಸ್ಚೇಂಜ್ ಆದ ಬಳಿಕ ಇಬ್ಬರ ಹಾರ್ಟ್ ಕೂಡ ಎಕ್ಸ್ಚೇಂಜ್ ಆಗಿದೆ. ನನಗೆ ಗಂಡ ಇಲ್ಲ, ಒಂದು ಮಗು ಇದೆ, ನಾನು ವಿಧವೆ ಅಂತ ಸುಧಾರಾಣಿ ಕತೆ ಕಟ್ಟಿದ್ದಾಳೆ. ಇದನ್ನೆಲ್ಲ ನಂಬಿದ ಅನಂತಮೂರ್ತಿ ಮನೆಯವರ ವಿರೋಧದ ನಡುವೆ ಆಕೆ ಜೊತೆ ಮದುವೆಯಾಗಿದ್ದಾನೆ. ಆದರೆ ಮದುವೆಯಾಗಿ 7 ತಿಂಗಳ ಬಳಿಕ 15 ಲಕ್ಷದವರೆಗೂ ಫೋನ್ ಪೇ ಮಾಡಿಸಿಕೊಂಡು ಸುಧಾರಾಣಿ ಜೂಟಾಗಿದ್ದಾಳೆ. ಬ್ಯೂಟಿ ಹುಡುಕಿಕೊಂಡು ಹೋದಾಗ ಸುಧಾರಾಣಿ ಗಂಡ ಇನ್ನು ಬದುಕಿರೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆಕೆ ಮತ್ತೊಬ್ಬನನ್ನ ಮದುವೆಯಾಗಿ ಸಂಸಾರ ಮಾಡ್ತಿರೋದು ಬಟ್ಟಾ ಬಯಲಾಗಿದೆ. ಮೊದಲನೇ ಗಂಡ ಹಾಗೂ 2ನೇ ಗಂಡ ಇಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು. ಅವಳು ಕಾರ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ. ಚೇತನ್ ಪರಿಚಯ ಆದ್ಮೇಲೆ ಅವ್ನು ಮಾಡಿಕೊಂಡು ನನ್ನ ಸ್ಟೇಷನ್ ಕೂತಿಸಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು ಮದ್ವೆ ಆಗೋಳ ಬಿಟ್ಬಿಟ್ಟವಳಂತೆ, ಇವಾಗ ಬಿಟ್ಟಿರೋದು. ಅನ್ನೋಂತವ್ರು ನನ್ನ ಮನೆ ಹೇಳಿದ್ದು. ಹುಡುಗಿ ನನಗೆ ಗಂಡ ಇಲ್ಲ ಅಂತ ಸುಳ್ಳು ಹೇಳಿದ್ಲು. ನಾನು ಗಂಡ ಇಲ್ಲದ ವಿಧವೆ ಅಂತ ನಾನು ಹುಡುಗಿಗೆ ನಾನು ಬಾಳ್ ಕೊಟ್ಟೆ. ಈ ಹುಡುಗಿ ನನಗೆ ಮೋಸ ಮಾಡಿದಾಳೆ. ನನಗೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು ಅಂತ ನಂಗೆ ಈ ತರ ಹೇಳಿ ಜಮೀನ್ ದುಡ್ಡು ಬರುತ್ತೆ, ಈ ತರ ಮೋಸ ಮಾಡಿ ಈ ತರ ನಂಗೆ ಒಂದು 23 ಇಂದ 24 ಲಕ್ಷ ನನ್ನ ಕೈಲಿ ಸಾಲ ಮಾಡಿಸಿದಾಳೆ. ನನ್ನ ಹತ್ರ ಏನು ಇಲ್ಲ ಸರ್. ನಾನು ಇರೋದೆಲ್ಲ ಸ್ವಂತ ಗಾಡಿ ಕೂಡ ನಾನು ಕಳ್ಕೊಂಡಿದ್ದೀನಿ, ಗಾಡಿ ಕೂಡ ನಾನು ಮಾರ್ಬಿಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ತಂದು ನಿಲ್ಸಿದಾಳೆ. ನನಗಂತೂ ತುಂಬಾ ಅನ್ಯಾಯ ಆಗಿದೆ. ಇವ್ರಿಗಂತೂ ತುಂಬಾ ಶಿಕ್ಷೆ ಆಗ್ಬೇಕು ಸರ್. ಏನಮ್ಮ ನಿನ್ನ ಆಟ ಅಂತ ಕೇಳಿದ್ರೆ ಈ ರೀಲ್ಸ್ ರಾಣಿ ಹೇಳೋದು ಹೀಗೆ. ಸರ್, ಮರ್ಯಾದೆ ಹೋಗಂಗೆ ಅವ್ರ ತಾಯಿ ಆಗ್ಲಿ ಅವ್ರ ಅಕ್ಕ ಆಗ್ಲಿ ಇವಾಗ ಒಂದು ದಿವಸಕ್ಕೂ ನನ್ನ ಹತ್ರ ಬಂದ್ ಮಾತಾಡಿಲ್ಲ, ನಮ್ಮ ಅಮ್ಮವ್ರ ಹತ್ರ ಮಾತಾಡಿಲ್ಲ. ಇಷ್ಟ ದಿವಸ ಆಯ್ತಲ್ಲ, ನಿಮ್ಮ ಅಮ್ಮವ್ರ ಹತ್ರ ಆಗ್ಲಿ ಒಂದ್ ದಿವಸ ಮಾತಾಡಿಲ್ಲ. ನಿಮ್ಮ ಅಮ್ಮವ್ರ ಹತ್ರ ನಮ್ಮಮ್ಮವ್ರ ಹತ್ರ ಮಾತಾಡಿದ್ದ ಮದ್ವೆ ಆಗಿದೆ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಯಾರೇ ಕಾರಣಕ್ಕೆ ಸರ್ ಮದ್ವೆ ಆಗೋ ದಿವಸನೂ ನಾನು ಹೇಳಿದಪ್ಪ ಬೇಡ, ನನ್ ಇಷ್ಟ ಇಲ್ಲ ಅಂತಾನೆ ನಾನು ಹೇಳಿದ್ದೀನಿ. ಏನೇ ಹೇಳಿ ಬ್ಯೂಟಿ ಅಂತ ಹಿಂದೆ ಹೋದವನ ಜೇಬು ಖಾಲಿಯಾಗಿದೆ. ವಿಧವೆ ಅಂತ ಬಾಳು ಕೊಟ್ಟವನ ಬದುಕು ಬರ್ಬಾದಾಗಿದೆ. ಅದಕ್ಕೆ ಹೇಳೋದು ಆಂಟಿ ಹಿಂದೆ ಹೋಗೋಕ್ಕೂ ಮುನ್ನ ಹುಷಾರಾಗಿದೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆತ ಡೆಲಿವರಿ ಬಾಯ್. ಪಾರ್ಸೆಲ್ ಕೊಡಲು ಹೋದಾಗ ಒಂದು ಯುವತಿಯ ಪರಿಚಯವಾಯಿತು. ಬಳಿಕ ಪರಿಚಯ ಸ್ನೇಹ, ಆನಂತರ ಪ್ರೀತಿಗೆ ತಿರುಗಿತು. ವಿಧವೆ ಅಂತ ಆ ಯುವಕ ಆಕೆಗೆ ಬಾಳು ಕೊಟ್ಟಿದ್ದ. ಮದುವೆ ಬಳಿಕ ಊರಿಗೆ ಹೋಗಿ ಬರ್ತೀನಿ ಅಂದವಳು ಬರಲೇ ಇಲ್ಲ. ಹುಡುಕಿಕೊಂಡು ಹೋದ. ಆಗ್ಲೇ ಆತನಿಗೆ ಗೊತ್ತಾಗಿದ್ದು ಆಕೆ ಎಂಥ ಮೋಸದ ಮಾಯಾಂಗನೆ ಅಂತ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬ್ಬಬ್ಬ, ಅದೇನ್ ಲುಕ್ಕು, ಅದೇನ್ ಗೆಟಪ್, ಕಲರ್ ಡ್ರೆಸ್ ಹಾಕೊಂಡು ರೀಲ್ಸ್ ಮೇಲೆ ರೀಲ್ಸ್. ಹೀಗೆ ನಗ್ನಗ್ತಾ ಕ್ಲೋಸ್ ಅಪ್ ನಲ್ಲಿ ಮುಖ ತೋರಿಸಿಕೊಂಡು ವಿಡಿಯೋ ಮಾಡಿದ್ರೆ ಎಂತ ಬ್ಯಾಚುಲರ್ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗುತ್ತೆ. ರೀಲ್ಸ್ ರಾಣಿಯ ಬ್ಯೂಟಿಗೆ, ಚಂದ್ರುಳಿ ಚೆಲುವೆಯ ಲುಕ್ಕಿಗೆ ಫಿದಾ ಆಗಿದ್ದ ಇವಳ ಹಿಂದೆ ಹೋದ ಹುಡುಗರು ಬದುಕು ಬರ್ಬಾದಾಗಿದೆ. ರೀಲ್ಸ್ ಮಾಡಿ ಬ್ಯಾಚುಲರ್ಸ್ಗೆ ತೋಡಿದ್ಲು ಕೇಟ. 3 ವರ್ಷದಲ್ಲಿ 3 ಮದುವೆ, ಲಕ್ಷ ಪಂಗನಾಮ.
ಪಾಪ ಕಣ್ರಿ, ಈತನ ಕತೆ ಕೇಳಿದ್ರೆ ಅಯ್ಯೋ ಅನಿಸುತ್ತೆ. ಕೈನಲ್ಲಿ ಬ್ಯೂಟಿ ಫೋಟೋ, ಸಾರಿ ಆಂಟಿ ಜೊತೆಗಿನ ಫೋಟೋಗಳನ್ನ ಹಿಡಿದುಕೊಂಡಿರುವ ಈತನ ಹೆಸರು ಅನಂತಮೂರ್ತಿ. ದೊಡ್ಡಬಳ್ಳಾಪುರ ನಿವಾಸಿ, ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಪಕ್ಕದ ಗ್ರಾಮಕ್ಕೆ ಒಂದು ಪಾರ್ಸೆಲ್ ಆರ್ಡರ್ ಬಂದಿತ್ತು. ಹೋಗಿ ಕದ ತಟ್ಟಿದಾಗ ಅನಂತಮೂರ್ತಿಗೆ ಕಾಣಿಸಿದ್ದು ಈ ಚಂದುಳ್ಳಿ ಚೆಲುವೆ ಸುಧಾರಾಣಿ. ಪಾರ್ಸೆಲ್ ಪಡೆದ ಸುಧಾರಾಣಿ ಈಗ ನನ್ನ ಹತ್ತಿರ ದುಡ್ಡಿಲ್ಲ, ಆಮೇಲೆ ಕಳಿಸ್ತೀನಿ ಅಂತ ಅನಂತಮೂರ್ತಿ ನಂಬರ್ ತೆಗೆದುಕೊಂಡಿದ್ದಾಳೆ. ನಂಬರ್ ಎಕ್ಸ್ಚೇಂಜ್ ಆದ ಬಳಿಕ ಇಬ್ಬರ ಹಾರ್ಟ್ ಕೂಡ ಎಕ್ಸ್ಚೇಂಜ್ ಆಗಿದೆ. ನನಗೆ ಗಂಡ ಇಲ್ಲ, ಒಂದು ಮಗು ಇದೆ, ನಾನು ವಿಧವೆ ಅಂತ ಸುಧಾರಾಣಿ ಕತೆ ಕಟ್ಟಿದ್ದಾಳೆ. ಇದನ್ನೆಲ್ಲ ನಂಬಿದ ಅನಂತಮೂರ್ತಿ ಮನೆಯವರ ವಿರೋಧದ ನಡುವೆ ಆಕೆ ಜೊತೆ ಮದುವೆಯಾಗಿದ್ದಾನೆ. ಆದ್ರೆ ಮದುವೆಯಾಗಿ 7 ತಿಂಗಳ ಬಳಿಕ 15 ಲಕ್ಷದವರೆಗೂ ಫೋನ್ ಪೇ ಮಾಡಿಸಿಕೊಂಡು ಸುಧಾರಾಣಿ ಜೂಟಾಗಿದ್ದಾಳೆ. ಬ್ಯೂಟಿ ಹುಡುಕಿಕೊಂಡು ಹೋದಾಗ ಸುಧಾರಾಣಿ ಗಂಡ ಇನ್ನು ಬದುಕಿರೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆಕೆ ಮತ್ತೊಬ್ಬನನ್ನ ಮದುವೆಯಾಗಿ ಸಂಸಾರ ಮಾಡ್ತಿರೋದು ಬಟ್ಟಾ ಬಯಲಾಗಿದೆ. ಮೊದಲನೇ ಗಂಡ ಹಾಗೂ ಎರಡನೇ ಗಂಡ ಇಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ಒಂದ್ ಕಾರ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲ, ಬರೋಲ್ಲಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ. ಚೇತನ್ ಪರಿಚಯ ಆದ್ಮೇಲೆ ಅವ್ನು ಮಡಿಕೊಂಡು ನನ್ನ ಸ್ಟೇಷನ್ ಕೂತಿಸಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು ಅವ್ನು ಮದುವೆ ಆಗೋಳ ಬಿಟ್ಬಿಟ್ಟವಳಂತೆ, ಇವಾಗ ಬಿಟ್ಟಿರೋದು. ಅನ್ನಂತವ್ರು ನನ್ನ ಮೊನ್ನೆ ಹೇಳಿದ್ದು. ಹುಡುಗಿ ನನಗೆ ಗಂಡ ಇಲ್ಲ ಅಂತ ಸುಳ್ಳು ಹೇಳಿದ್ಲು. ನಾನು ಗಂಡ ಇಲ್ಲದ ವಿಧವೆ ಅಂತ ನಾನು ಹುಡುಗಿಗೆ ನಾನು ಬಾಳ್ ಕೊಟ್ಟೆ. ಈ ಹುಡುಗಿ ನನಗೆ ಮೋಸ ಮಾಡಿದ್ದಾಳೆ. ನನಗೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು ಅಂತ ನಂಗೆ ಈ ತರ ಹೇಳಿ ಜಮೀನ್ ದುಡ್ಡು ಬರುತ್ತೆ, ಈ ತರ ಮೋಸ ಮಾಡಿ ಈ ತರ ನಂಗೆ ಒಂದು 23 ರಿಂದ 24 ಲಕ್ಷ ನನ್ನ ಕೈಲಿ ಸಾಲ ಮಾಡಿಸಿದಾಳೆ. ನನ್ನ ಹತ್ರ ಏನೂ ಇಲ್ಲ ಸರ್. ನಾನು ಇರೋದೆಲ್ಲ ಸ್ವಂತ ಗಾಡಿ ಕೂಡ ನಾನು ಕಳ್ಕೊಂಡಿದ್ದೀನಿ, ಗಾಡಿ ಕೂಡ ನಾನು ಮಾರ್ಬಿಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ತಂದು ನಿಲ್ಸಿದ್ದಾಳೆ. ನನಗಂತೂ ತುಂಬಾ ಅನ್ಯಾಯ ಆಗಿದೆ. ಇವ್ರಿಗಂತೂ ತುಂಬಾ ಶಿಕ್ಷೆ ಆಗ್ಬೇಕು ಸರ್. ಏನಮ್ಮ ನಿನ್ನ ಆಟ ಅಂತ ಕೇಳಿದ್ರೆ ಈ ರೀಲ್ಸ್ ರಾಣಿ ಹೇಳೋದು ಹೀಗೆ. ಸರ್ ಮರ್ಯಾದೆ ಹೋಗಂಗೆ ಅವ್ರ ತಾಯಿ ಆಗ್ಲಿ ಅವ್ರ ಅಕ್ಕ ಆಗ್ಲಿ ಇವಾಗ ಒಂದು ದಿವಸಕ್ಕೂ ನನ್ನ ಹತ್ರ ಬಂದ್ ಮಾತಾಡಿಲ್ಲ. ನಮ್ಮ ಅಮ್ಮವ್ರ ಹತ್ರ ಮಾತಾಡಿಲ್ಲ. ಇಷ್ಟ ದಿವಸ ಆಯ್ತಲ್ಲ, ನಿಮ್ಮ ಅಮ್ಮವ್ರ ಹತ್ರ ಆಗ್ಲಿ ಒಂದ್ ದಿವಸ ಮಾತಾಡಿಲ್ಲ. ನಮ್ಮ ಅಮ್ಮವ್ರ ಹತ್ರ ಮಾತಾಡಿಲ್ಲ. ಮದ್ವೆ ಆಗಿದೆ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಯಾರೇ ಕಾರಣಕ್ಕೂ ಸರ್ ಮದ್ವೆ ಆಗೋ ದಿವಸನೂ ನಾನು ಹೇಳಿದಪ್ಪ ಬೇಡ, ನನ್ ಇಷ್ಟ ಇಲ್ಲ ಅಂತಾನೆ ನಾನು ಹೇಳಿದ್ದೀನಿ. ಏನೇ ಹೇಳಿ ಬ್ಯೂಟಿ ಅಂತ ಹಿಂದೆ ಹೋದವನ ಜೇಬು ಖಾಲಿಯಾಗಿದೆ, ವಿಧವೆ ಅಂತ ಬಾಳು ಕೊಟ್ಟವನ ಬದುಕು ಬರ್ಬಾದಾಗಿದೆ. ಅದಕ್ಕೆ ಹೇಳೋದು ಆಂಟಿ ಹಿಂದೆ ಹೋಗೋಕ್ಕೂ ಮುನ್ನ ಹುಷಾರಾಗಿರಿ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆತ ಡೆಲಿವರಿ ಬಾಯ್. ಪಾರ್ಸೆಲ್ ಕೊಡಲು ಹೋದಾಗ ಒಂದು ಯುವತಿಯ ಪರಿಚಯವಾಯಿತು. ಬಳಿಕ ಪರಿಚಯ ಸ್ನೇಹ, ಆನಂತರ ಪ್ರೀತಿಗೆ ತಿರುಗಿತು. ವಿಧವೆ ಅಂತ ಆ ಯುವಕ ಆಕೆಗೆ ಬಾಳು ಕೊಟ್ಟಿದ್ದ. ಮದುವೆ ಬಳಿಕ ಊರಿಗೆ ಹೋಗಿ ಬರ್ತೀನಿ ಅಂದವಳು ಬರಲೇ ಇಲ್ಲ, ಹುಡುಕಿಕೊಂಡು ಹೋದ. ಆಗ್ಲೇ ಆತನಿಗೆ ಗೊತ್ತಾಗಿದ್ದು ಆಕೆ ಎಂಥ ಮೋಸದ ಮಾಯಾಂಗನೆ ಅಂತ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅದೇನ್ ಲುಕ್ಕು, ಅದೇನ್ ಗೆಟಪ್, ಕಲರ್ ಡ್ರೆಸ್ ಹಾಕೊಂಡು ರೀಲ್ಸ್ ಮೇಲೆ ರೀಲ್ಸ್, ಹೀಗೆ ನಗ್ನಗ್ತಾ ಕ್ಲೋಸ್ ಅಪ್ ನಲ್ಲಿ ಮುಖ ತೋರಿಸಿಕೊಂಡು ವಿಡಿಯೋ ಮಾಡಿದ್ರೆ ಎಂತ ಬ್ಯಾಚುಲರ್ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗುತ್ತೆ. ರೀಲ್ಸ್ ರಾಣಿಯ ಬ್ಯೂಟಿಗೆ, ಚಂದ್ರುಳ್ಳಿ ಚೆಲುವೆಯ ಲುಕ್ಕಿಗೆ ಫಿದಾ ಆಗಿದ್ದ ಇವಳ ಹಿಂದೆ ಹೋದ ಹುಡುಗರು ಬದುಕು ಬರ್ಬಾದಾಗಿದೆ. ರೀಲ್ಸ್ ಮಾಡಿ ಬ್ಯಾಚುಲರ್ಸ್ಗೆ ತೋಡಿದ್ಲು ಕೇಟ. 3 ವರ್ಷದಲ್ಲಿ 3 ಮದುವೆ, ಲಕ್ಷ ಪಂಗನಾಮ. ಪಾಪ ಕಣ್ರಿ, ಈತನ ಕತೆ ಕೇಳಿದ್ರೆ ಅಯ್ಯೋ ಅನಿಸುತ್ತೆ. ಕೈನಲ್ಲಿ ಬ್ಯೂಟಿ ಫೋಟೋ, ಸಾರಿ ಆಂಟಿ ಜೊತೆಗಿನ ಫೋಟೋಗಳನ್ನ ಹಿಡಿದುಕೊಂಡಿರುವ ಈತನ ಹೆಸರು ಅನಂತಮೂರ್ತಿ. ದೊಡ್ಡಬಳ್ಳಾಪುರ ನಿವಾಸಿ, ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಪಕ್ಕದ ಗ್ರಾಮಕ್ಕೆ ಒಂದು ಪಾರ್ಸೆಲ್ ಆರ್ಡರ್ ಬಂದಿತ್ತು. ಹೋಗಿ ಕದ ತಟ್ಟಿದಾಗ ಅನಂತಮೂರ್ತಿಗೆ ಕಾಣಿಸಿದ್ದು ಈ ಚಂದುಳ್ಳಿ ಚೆಲುವೆ ಸುಧಾರಾಣಿ. ಪಾರ್ಸೆಲ್ ಪಡೆದ ಸುಧಾರಾಣಿ ಈಗ ನನ್ನ ಹತ್ತಿರ ದುಡ್ಡಿಲ್ಲ, ಆಮೇಲೆ ಕಳಿಸ್ತೀನಿ ಅಂತ ಅನಂತಮೂರ್ತಿ ನಂಬರ್ ತೆಗೆದುಕೊಂಡಿದ್ದಾಳೆ. ನಂಬರ್ ಎಕ್ಸ್ಚೇಂಜ್ ಆದ ಬಳಿಕ ಇಬ್ಬರ ಹಾರ್ಟ್ ಕೂಡ ಎಕ್ಸ್ಚೇಂಜ್ ಆಗಿದೆ. ನನಗೆ ಗಂಡ ಇಲ್ಲ, ಒಂದು ಮಗು ಇದೆ, ನಾನು ವಿಧವೆ ಅಂತ ಸುಧಾರಾಣಿ ಕತೆ ಕಟ್ಟಿದ್ದಾಳೆ. ಇದನ್ನೆಲ್ಲ ನಂಬಿದ ಅನಂತಮೂರ್ತಿ ಮನೆಯವರ ವಿರೋಧದ ನಡುವೆ ಆಕೆ ಜೊತೆ ಮದುವೆಯಾಗಿದ್ದಾನೆ. ಆದ್ರೆ ಮದುವೆಯಾಗಿ 7 ತಿಂಗಳ ಬಳಿಕ 15 ಲಕ್ಷದವರೆಗೂ ಫೋನ್ ಪೇ ಮಾಡಿಸಿಕೊಂಡು ಸುಧಾರಾಣಿ ಜೂಟಾಗಿದ್ದಾಳೆ. ಬ್ಯೂಟಿ ಹುಡುಕಿಕೊಂಡು ಹೋದಾಗ ಸುಧಾರಾಣಿ ಗಂಡ ಇನ್ನು ಬದುಕಿರೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆಕೆ ಮತ್ತೊಬ್ಬನನ್ನ ಮದುವೆಯಾಗಿ ಸಂಸಾರ ಮಾಡ್ತಿರೋದು ಬಟ್ಟಾ ಬಯಲಾಗಿದೆ. ಮೊದಲನೇ ಗಂಡ ಹಾಗೂ ಎರಡನೇ ಗಂಡ ಇಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ಒಂದ್ ಕಾರ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲ, ಬರೋಲ್ಲಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ.
ಚೇತನ್ ಪರಿಚಯ ಆದ್ಮೇಲೆ ಅವ್ನು ಮಾಡ್ಕೊಂಡು ನನ್ನ ಸ್ಟೇಷನ್ ಕೂತಿಸಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು ಅವ್ನು ಮದ್ವೆ ಆಗೋಳ ಬಿಟ್ಟವಳಂತೆ, ಇವಾಗ ಬಿಟ್ಟಿರೋದು ಅನ್ನೋಂಥವ್ರು ನನ್ನ ಮೊನ್ನೆ ಹೇಳಿದ್ದು. ಅವಳಿಗೆ ನನಗೆ ಗಂಡ ಇಲ್ಲ ಅಂತ ಸುಳ್ಳು ಹೇಳಿದ್ಲು. ನಾನು ಗಂಡ ಇಲ್ಲದ ವಿಧವೆ ಅಂತ ನಾನು ಹುಡುಗಿಗೆ ನಾನು ಬಾಳ್ ಕೊಟ್ಟೆ. ಈ ಹುಡುಗಿ ನನಗೆ ಮೋಸ ಮಾಡಿದ್ದಾಳೆ. ನನಗೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು ಅಂತ ನಂಗೆ ಈ ತರ ಹೇಳಿ ಜಮೀನ್ ದುಡ್ಡು ಬರುತ್ತೆ, ಈ ತರ ಮೋಸ ಮಾಡಿ ಈ ತರ ನಂಗೆ ಒಂದು 23 ಇಂದ 24 ಲಕ್ಷ ನನ್ನ ಕೈಲಿ ಸಾಲ ಮಾಡಿಸಿದಾಳೆ. ನನ್ನ ಹತ್ರ ಏನೂ ಇಲ್ಲ ಸರ್. ನಾನು ಇರೋದೆಲ್ಲ ಸ್ವಂತ ಗಾಡಿ ಕೂಡ ನಾನು ಕಳ್ಕೊಂಡಿದ್ದೀನಿ, ಗಾಡಿ ಕೂಡ ನಾನು ಮಾರ್ಬಿಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ತಂದು ನಿಲ್ಸಿದ್ದಾಳೆ. ನನಗಂತೂ ತುಂಬಾ ಅನ್ಯಾಯ ಆಗಿದೆ. ಇವ್ರಿಗಂತೂ ತುಂಬಾ ಶಿಕ್ಷೆ ಆಗ್ಬೇಕು ಸರ್. ಏನಮ್ಮ ನಿನ್ನ ಆಟ ಅಂತ ಕೇಳಿದ್ರೆ ಈ ರೀಲ್ಸ್ ರಾಣಿ ಹೇಳೋದು ಹೀಗೆ. ಸರ್ ಮರ್ಯಾದೆ ಹೋಗಂಗೆ ಅವ್ರ ತಾಯಿ ಆಗ್ಲಿ ಅವ್ರ ಅಕ್ಕ ಆಗ್ಲಿ ಇವಾಗ ಒಂದು ದಿವಸಕ್ಕೂ ನನ್ನ ಹತ್ರ ಬಂದ್ ಮಾತಾಡಿಲ್ಲ, ನಮ್ಮ ಅಮ್ಮವ್ರ ಹತ್ರ ಮಾತಾಡಿಲ್ಲ. ಇಷ್ಟು ದಿವಸ ಆಯ್ತಲ್ಲ ನಿಮ್ಮ ಅಮ್ಮವ್ರ ಹತ್ರ ಆಗ್ಲಿ ಒಂದ್ ದಿವಸ ಮಾತಾಡಿಲ್ಲ. ನಿಮ್ಮ ಅಮ್ಮವ್ರ ಹತ್ರ ನಮ್ಮಮ್ಮವ್ರ ಹತ್ರ ಮಾತಾಡಿದ್ದಾನೆ, ಮದುವೆ ಆಗಿದೆ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಯಾವ್ದೇ ಕಾರಣಕ್ಕೂ ಸರ್ ಮದುವೆ ಆಗೋ ದಿವಸನೂ ನಾನು ಹೇಳಿದಪ್ಪ ಬೇಡ, ನನ್ ಇಷ್ಟ ಇಲ್ಲ ಅಂತಾನೆ ನಾನು ಹೇಳಿದ್ದೀನಿ. ಏನೇ ಹೇಳಿ ಬ್ಯೂಟಿ ಅಂತ ಹಿಂದೆ ಹೋದವನ ಜೇಬು ಖಾಲಿಯಾಗಿದೆ, ವಿಧವೆ ಅಂತ ಬಾಳು ಕೊಟ್ಟವನ ಬದುಕು ಬರ್ಬಾದಾಗಿದೆ. ಅದಕ್ಕೆ ಹೇಳೋದು ಆಂಟಿ ಹಿಂದೆ ಹೋಗೋಕ್ಕೂ ಮುನ್ನ ಹುಷಾರಾಗಿರಿ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.